ಹಕ್ಕುಗಳು ಸಿಗೋಲ್ರಿ, ಎಲ್ಲರೂ ತಂಗಿಯರ ಸಿಗಾಕಿದ್ದಾರೆ. ಮೊಟ್ಟ ಮೊದಲು ನೋಡ್ರಿ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಬಂದ್ಯ ಅಂತೇಳಿ ಇದ್ರ ಮಾಲಕರು ನಾನು ಶಿವನಗೌಡ್ರು ಇದ್ರೆ ಹಂಗೆ ಅಡ್ಡಾಡ್ತಿದ್ವಿ ಅವ್ರ ಹಿಂದಿಂದ. ಇವತ್ತು ಗೊತ್ತಾತ್ ನಮಗೆ ಶಿವನಗೌಡ್ರು ಇದ್ರ ಮಾಲಕರಲ್ಲ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ದಿವಸ ಸುಮಾ ಅವರು ಇದರ ಮಾಲಕರು ಅನ್ನೋದು ನಮಗೆ ಇವತ್ತು ಗೊತ್ತಾಯ್ತು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ರೆಡ್ಡಿ ಮಹಿಳಾ ಬಳಗದವರು ಏರ್ಪಾಟ್ ಮಾಡಿರ್ತಕ್ಕಂಥದ್ದು ನನಗೆ ಐ ಹ್ಯಾವ್ ಮೈ ಓನ್ ಮಿಕ್ಸ್ಡ್ ಒಪಿನಿಯನ್. ಈ ಅಂತಾರಾಷ್ಟ್ರೀಯ ಸಮ್ಮೇಳನಗಳು, ಅಂತಾರಾಷ್ಟ್ರೀಯ ದಿನಗಳು, ವೆದರ್ ಇಟ್ ಈಸ್ ವುಮೆನ್ಸ್ ಡೇ, ವೆದರ್ ಇಟ್ ಈಸ್ ಚಿಲ್ಡ್ರನ್ಸ್ ಡೇ, ವೆದರ್ ಇಟ್ ಈಸ್ ವರ್ಕರ್ಸ್ ಡೇ, ಇವೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸರ್ವರಿಗಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಆಗಬೇಕು. ನೀವು ಗದಗ ರೆಡ್ಡಿ ಮಹಿಳಾ ಬಳಗದವರು ಈ ಕಾರ್ಯಕ್ರಮ ಮಾಡೋಕ್ಕಾಗಿಲ್ಲ, ಬಟ್ ಯು ಹ್ಯಾವ್ ಟು ಇನ್ವಾಲ್ವ್ ಆಲ್ ಪೀಪಲ್. ಬಹುತೇಕ ಸುಧಾ ಹುಚ್ಚಣ್ಣವರು ಅದ್ರ ಬಗ್ಗೆ ಹೇಳಿರಬೇಕು. ಬರೀ ನೀವು ಅಷ್ಟಕ್ಕೆ ಕೊಡಬಾರ್ದು, ಎಲ್ಲರನ್ನೂ ಕೂಡಿಸಿ ಹೋಗ್ಬೇಕಾಗಿತ್ತು ಅಂತ ಹೇಳಿದ್ರು ಏನೋ ಗೊತ್ತಿಲ್ಲ, ಹೇಳಿರ್ಬೋದು, ಹೇಳಿದ್ದಾರೆ. ಯಾಕಂದ್ರೆ ನಾನು ಹೇಮರೆಡ್ಡಿ ಮಲ್ಲಮ್ಮನ ಬಗ್ಗೆ ಸುಧಾ ಹುಚ್ಚಣ್ಣವ್ರು ಮಾತಾಡೋದು ಕೇಳೀನಿ, ವೇಮನ್ರ ಬಗ್ಗೆ ಮಾತಾಡೋದು ಕೇಳೀನಿ. ಒಬ್ಬ ಅದ್ಭುತ ಮಾತುಗಾರರಾಗಿ ಹೊರಹೊಮ್ಮತಾ ಇದ್ದಾರೆ. ಇವತ್ತು ಮಂದಾಲಿ ಕೆಲಸದ್ದು ಅವನು ಆ ಕೆಲಸದ ಅವಸರದಲ್ಲಿ ಹೋಗ್ತಿದ್ದ. ಆದರೆ ಇಲ್ಲಿ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಗುತ್ತೆ ಅಂದ ಕೂಡ ನಾನು ಹೋಗ್ತೀನಿ. ಯಾಕಂದರೆ ಮುಂಜಾನೆ ಒಂದು ಭಾಳ ದೊಡ್ಡದಾಗಿರ್ತಕ್ಕಂಥ ಗದಗ ತಾಲೂಕಿನ ಮಹಿಳಾ ಸಮಾವೇಶವನ್ನು ಸುಮಾರು 2,000 ಮಹಿಳೆಯರು ಪಾಲ್ಗೊಂಡಂಥ ಆ ಕಾರ್ಯಕ್ರಮದೊಳಗೆ ಅದ್ಭುತವಾಗಿರ್ತಕ್ಕಂಥ ಅನುಭವವನ್ನು ನಾವು ಪಡೆದ್ವಿ. ಅಲ್ಲೇನು ಚಿತ್ರ ನೋಡಿದ್ದ, ಆ ಚಿತ್ರಕ್ಕೆ ಈ ಚಿತ್ರಕ್ಕೆ ಭಾಳ ವ್ಯತ್ಯಾಸ ಅದ. ಅಲ್ಲೇ ಪ್ರತಿಯೊಬ್ಬರೂ ನಮ್ಮ ಪಂಚ ಗ್ಯಾರಂಟಿಯ ಪ್ರಯೋಜನದಾರರು. ಆ ಗ್ಯಾರಂಟಿಯನ್ನು ಗೃಹಲಕ್ಷ್ಮಿಯನ್ನು, ಗೃಹಜ್ಯೋತಿಯನ್ನು, ಅನ್ನಭಾಗ್ಯವನ್ನು ಪಡೆದವರು. ಅವರ ಎಮೋಷನ್ಸ್, ಭಾವನೆಗಳೇ ಭಾಳ ವಿಚಿತ್ರವಾಗಿದ್ದವು. ನಮಗೆಲ್ಲರಿಗೂ ಕಣ್ಣಾಗ ನೀರು ಬಂದಿದ್ದು ಅಂತ ಹೇಳಿದ್ರು ಆಶ್ಚರ್ಯ ಇಲ್ಲ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ಅನುಭವವನ್ನು ನಾವು ಮುಂಜಾನೆ ಪಡೆದಿದ್ವಿ. ಈ ಕಾರ್ಯಕ್ರಮದೊಳಗೆ ಸಹೋದರಿ ಶ್ರೀಮತಿ ಕೌಲೂರವರು, ವೀಣಾ ತಿರ್ಲಾಪುರವರು ಭಾಳ ಪ್ರೊಫೆಷ್ನಲ್ ಆಗಿನ ಕಾರ್ಯಕ್ರಮವನ್ನು ನಡೆಸಿದ್ದಾರೆ, ಸ್ವಾಗತ ಮಾಡಿದ್ದಾರೆ. ಒಂದು ಮಾತು ಹೇಳಿದರು ಅವರು, ಮಹಿಳಾ ಸಬಲೀಕರಣದ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡ್ತೀವಿ, ಅಥವಾ ಇವತ್ತಿನ ಈ ಕಾರ್ಯಕ್ರಮ ಆ ದಿಸೆಯೊಳಗೆ ಅನುಕೂಲ ಆಗಬೇಕು, ಅಥವಾ ನಾನು ಅತಿಥಿಯಾಗಿ ಬಂದವ ಅದ್ರ ಬಗ್ಗೆ ಮಾತನಾಡಬೇಕು ಅನ್ನುವಂಥ ಭಾವದ ಮಾತುಗಳನ್ನು ಹೇಳಿದರು. ನನ್ನ ಸಹೋದರಿಯರಿಗೆ ಹೇಳ್ತೀನಿ, ಯಾಕಂದರೆ ನನ್ನ ಸಾಧನೆ ಏನಾದರೂ ಆದರೆ ಅದಕ್ಕೆ ಅಭಿಮಾನ ಪಡುವವರು ನೀವೆಲ್ಲ. ಒಂದು ಒಳ್ಳೆಯ ಸಾಧನೆ ಮಹಿಳೆಯರಿಗಾಗಿ ಆದಾಗ ಅತ್ಯಂತ ಸಂತೋಷ ಹಾಗೂ ಒಂದು ರೀತಿಯ ಹೆಮ್ಮೆ ಪಡ್ತಕ್ಕಂಥ ತಮ್ಮ ಎದುರಿಗೆ ಹೇಳೋದಕ್ಕೆ ಬಯಸ್ತೀನಿ. ನಮ್ಮ ಗದಗ ತಾಲೂಕಿನೊಳಗೆ ಎಲ್ಲಿ ಸನ್ಮಿತ್ರ ಅಶೋಕ್ ಮಂದಾಲಿ
ಸಿದ್ದು ಪಾಟೀಲ್ರ ಮಾರ್ಗದರ್ಶನದೊಳಗೆ ವಿಶೇಷವಾಗಿ ಕೆಲಸ ಮಾಡ್ತಾ ಇದ್ದಾನೆ. 99.6% ಆಫ್ ಅವರ್ ವುಮೆನ್, ಡಿಸರ್ವಿಂಗ್ ವುಮೆನ್, 96.6% ಅರ್ಹ ಮಹಿಳೆಯರಿಗೆ ನಾವು ಗೃಹಲಕ್ಷ್ಮಿಯನ್ನು, ಗೃಹಜ್ಯೋತಿಯನ್ನು, ಅನ್ನಭಾಗ್ಯವನ್ನು ಹಾಗೂ ಎಲ್ಲರಿಗೂ, ಯಾಕಂದರೆ ಅರ್ಹತೆ ಇಲ್ಲ ಅದರೊಳಗೆ, ಬರೀ ಓನ್ಲಿ ಜೆಂಡರ್ ಈಸ್ ಕನ್ಸಿಡರ್ಡ್, ಶಕ್ತಿ ಯೋಜನೆಯನ್ನು, ಯುವನಿಧಿ ಯೋಜನೆಯನ್ನು, ಇವೆರಡೂ ದರ್ ಈಸ್ ನಥಿಂಗ್ ವೆರಿ ಸ್ಪೆಸಿಫಿಕ್ ಅಬೌಟ್ ಜೆಂಡರ್ ಆರ್ ಶಕ್ತಿಯಲ್ಲಿ ಜೆಂಡರ್, ಯುವನಿಧಿಯೊಳಗೆ ಎನಿಬಡಿ. ಈ 5 ಕಾರ್ಯಕ್ರಮಗಳ ಮೂಲಕ ಮಹಿಳೆಯರನ್ನು ಸಬಲರನ್ನಾಗಿ ಮಾಡಿದ್ದೇವೆ. ಯಾವ ಮಟ್ಟದ ಸಬಲೀಕರಣ ಆಗಿದೆ ಅಂದರೆ, ನೀವು ವೆರಿಫೈ ಮಾಡ್ಬೋದು. ಆಲ್ ದೋಸ್ ಹೂ ಆರ್ ಹಿಯರ್, ಇನ್ಕ್ಲೂಡಿಂಗ್ ಅವರ್ ಫ್ರೆಂಡ್ಸ್, ಜೆಂಟಲ್ಮನ್ ಫ್ರೆಂಡ್ಸ್, ನೀವೆಲ್ಲರೂ ವಿಶ್ಲೇಷಣೆ ಮಾಡುವಂಥ ಸಾಮರ್ಥ್ಯ ಉಳ್ಳವರು ನೀವು. ನಾವೊಂದೇನು ಹೇಳಿದೆ, ಇಟ್ ಕೆನಾಟ್ ಬಿ ಜಸ್ಟ್ ಟೇಕನ್ ಫಾರ್ ಗ್ರಾಂಟೆಡ್. ಯು ವಿಲ್ ಎನಲೈಸ್, ನೀವೆಲ್ಲರೂ ಅದನ್ನ ವಿಶ್ಲೇಷಣೆ ಮಾಡ್ತೀರಿ. ಇದು ಸರಿನಾ, ಇದು ತಪ್ಪ, ಇದು ಆಗ್ಯದ ಆಗಿಲ್ಲ, ಆಗಿದ್ದರೆ ಅದು ಆಗಿದೆ ಅಂತ ಗೊತ್ತಾಗುತ್ತೆ. ಈಗ ನಾವು ಸಮಾಜದಲ್ಲಿ ಆರ್ಥಿಕವಾಗಿ ಮಹಿಳೆಯರು ಎತ್ತರಕ್ಕೆ ಬರ್ತಾ ಇದ್ದಾರೆ ಅಂತ ನಾವು ಹೇಳಿದ್ವಿ ಅಂದರೆ, ದ ನೆಕ್ಸ್ಟ್ ಮೂಮೆಂಟ್ ಡಾಕ್ಟರ್ ಅನುಪಮಾ ವಿಲ್ ಕಮ್ ಟು ನೋ ವೆದರ್ ವಾಟ್ ಐ ಆಮ್ ಟೆಲಿಂಗ್ ಇಸ್ ದ ಫ್ಯಾಕ್ಟ್ ಆರ್ ಅದರ್ವೈಸ್, ಬಿಕಾಸ್ ಹರ್ ಪೇಷಂಟ್ ವಿಲ್ ಟೆಲ್ ಅಬೌಟ್ ದಿ ಎಕಾನಮಿಕ್ ಪ್ರಾಬ್ಲಮ್ಸ್ ಆಲ್ಸೋ. ನಿಮಗೆ ಆಶ್ಚರ್ಯ ಆಗ್ಬೋದು, ನಮ್ಮ ಗದಗ ತಾಲೂಕಿನಲ್ಲಿ ನಾವು ಒಂದು ಬಡ ಕುಟುಂಬಕ್ಕೆ 5,000 ರೂಪಾಯಿ ತಿಂಗಳಿಗೆ ಕೊಡ್ತೀವಿ ನಾವು. ಒಂದು ವರ್ಷಕ್ಕೆ 60,000 ರೂಪಾಯಿ ಒಂದು ಬಡ ಕುಟುಂಬಕ್ಕೆ ಮುಟ್ಟಿಸ್ತೇವೆ. ಒಟ್ಟು ಇದರ ಯೋಜನೆ ಗಾತ್ರ 52,000 ಕೋಟಿ ರೂಪಾಯಿದು ಇರಲಿ. ನಾವೇನು 60,000 ರೂಪಾಯಿಯನ್ನು ಮುಟ್ಟಿಸ್ತೇವಲ್ಲ, ಇದು ನೀವು ಅಂದಾಜು ಹಾಕ್ರಿ, ಒಂದು ಬಡ ಕುಟುಂಬವನ್ನು ಬಡತನದಿಂದ ಹೊರಗೆ ತರ್ಬೋದು, ತರಲಿಕ್ಕಿಲ್ವೋ, ಮನೆ ಖರ್ಚು ಎಷ್ಟಾಗುತ್ತೆ ಅನ್ನೋದು ನಿಮಗೆ ಗೊತ್ತಿರ್ತೈತಿ. ಶೆರೆ ಕುಡಿಯೋರಿಗೆ ಇನ್ನೂ ರೊಕ್ಕ ಬೇಕ್ರಿ ಅಂತ ಅನ್ಬೋದು. ಆದರೆ ಒನ್ ಫ್ಯಾಮಿಲಿ ವಿಚ್ ಹ್ಯಾಸ್ ನೋ ಹ್ಯಾಬಿಟ್ಸ್, ಇಟ್ ಕ್ಯಾನ್ ಡೀಸೆಂಟ್ಲಿ ಸರ್ವೈವ್ ವಿತ್ 5,000 per month, family wise, and transport wise you have nothing to bear. ನೀವೇನು ಸಾರಿಗೆಗೆ ಹೆಣ್ಮಕ್ಳಂತೂ ಖರ್ಚೆ ಮಾಡಬೇಕಾಗಿಲ್ಲ. ಹೀಗಾಗಿ ನಾವು ಮಹಿಳೆಯರಿಗೆ ಈ ಒಂದು ಕಾರ್ಯಕ್ರಮವನ್ನು ಕೊಡೋದ್ರ ಮೂಲಕ ಬಡತನವನ್ನು ನಮ್ಮ ಗದಗ ತಾಲೂಕಿನೊಳಗೆ ಸಂಪೂರ್ಣವಾಗಿ ಬೇರು ಸಹಿತ ಕಿತ್ತಿದ್ದೇವೆ ನಾವು. ನಿಮಗೆಲ್ಲರಿಗೂ ಆಶ್ಚರ್ಯ ಆಗ್ಬೋದು, ಏನು ಇವರು ರಾಜಕೀಯವಾಗಿ ಹಿಂಗೆ ಬಡತನ ಕಿತ್ತೊಗೆದ್ಬಿಟ್ಟು. ಶೋ ಮೀ ಎ ಬೆಗ್ಗರ್. ನಿಮ್ಮ ಮನೆಗೆ ಯಾರ ನಮ್ಮ ಮೊಮ್ಮಗೊಂದು, ನಿಮ್ಮ ಮೊಮ್ಮಗದ್ದು ಮಗದ್ದು ಹಳೇದು ಯಾವ್ದಾರ ಚಾಣಿದ್ರೆ ಕೊಡ್ರಿ, ಹಂಗಿದ್ರೆ ಕೊಡ್ರಿ. ಇವತ್ತು ನಮ್ಮ ಮನ್ಯಾಗ ಏನೂ ಇಲ್ಲ, ಒಂದು 4 ರೊಟ್ಟಿ ಪಲ್ಯ ಕೊಡ್ರಿ. ಯಾರು ನಿಮ್ಮ ಮನೆಗೆ ಯಾರು ಬರ್ತಾರೆ? ನಾವು ಸರ್ಕಾರದವರು ಅಲ್ಲೆಲ್ಲ ಬೋರ್ಡ್ ಹಚ್ಚೇವು ನಾವು. ಎಲ್ಲಾದರೂ ಭಿಕ್ಷಕರು ಇದ್ರೆ ನಮಗೆ ತಿಳಿಸ್ರಿ. ಕರ್ನಾಟಕ ಸರ್ಕಾರವು ನಿರ್ಗತಿಕರಿಗೆ ಮತ್ತು ಭಿಕ್ಷುಕರ ಬಗ್ಗೆ ಕಾಳಜಿ ವಹಿಸುತ್ತಿದೆ. ನಾವು ವಿ ಹ್ಯಾವ್ ಪುಟ್ ಲಾಟ್ ಆಫ್ ಪೋಸ್ಟರ್ಸ್. ಈಗ ಹೆಂಗೆ ನಮ್ಮ ಪಕ್ಷಕ್ಕೆ ಮತ ಕೊಡ್ರಿ, ಅಥವಾ ನಮ್ಮ ಜನ್ಮ ದಿನ ಇವತ್ತು, ಮತ್ತೊಂದು ಏನೋ ಕಾರ್ಯಕ್ರಮ,
ಇವು ಮಹಿಳಾ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾಡ್ತಾ ಇದ್ದೀವಿ. ಹಿಂಗೇನು ಪೋಸ್ಟರ್ ಹಚ್ಚಿರ್ತೀವಿ, ಹಂಗೆ ನಾವು ಇವತ್ತು ಭಿಕ್ಷುಕರು, ನಿರ್ಗತಿಕರು ಯಾರಾದರೂ ಇದ್ದರೆ ಈ ನಂಬರಿಗೆ ಫೋನ್ ಮಾಡಿರಿ, ಸರ್ಕಾರ ಅವರಿಗೆ ಕಾಳಜಿ ಮಾಡ್ತದೆ. ನಿಮ್ಮ ಮನೆಗೆ ಭಿಕ್ಷುಕರು ಇಲ್ಲ, ಸರ್ಕಾರ ಅವ್ರನ್ನ ಹುಡುಕ್ತಾ ಇದೆ. ಈಸ್ ಇಟ್ ನಾಟ್ ಎ ಫುಲ್ ಪ್ರೂಫ್ ಎವಿಡೆನ್ಸ್ ದಟ್ ದಿ ಪಾವರ್ಟಿ ಈಸ್ ಎರಾಡಿಕೇಟೆಡ್? ಇದು ನಮ್ಮ ದೇಶದಲ್ಲಿ ಆಗಲೇಬೇಕಾಗಿತ್ತು. ನಮ್ಮ ಮಹಿಳೆಯರು ಸಬಲೀಕರಣ ಆಗಬೇಕಾಗಿತ್ತು. ದಟ್ ಈಸ್ ವಾಟ್ ಈಸ್ ಡನ್ ಬೈ ಗೌರ್ಮೆಂಟ್. ದಟ್ ಈಸ್ ವಾಟ್ ಈಸ್ ಡನ್. ನೋಡಿ, ಆರ್ಥಿಕವಾಗಿ ಸಬಲೀಕರಣ ಆಯಿತು. ಸಾಮಾಜಿಕವಾಗಿ ಸಬಲೀಕರಣ ಹೆಂಗಾಗಿದೆ ಅಂದರೆ, ನೀವು ಯಾವುದೋ ಸಾಮಾಜಿಕ ಕಾರ್ಯಕ್ರಮಕ್ಕೆ ಹೋಗ್ರಿ, ರಾಜಕೀಯ ಸಾಮಾಜಿಕ ಕಾರ್ಯಕ್ರಮಕ್ಕೆ, ಸರ್ಕಾರಿ ಕಾರ್ಯಕ್ರಮಕ್ಕೆ, 50% ಈಸ್ ಡೆಫಿನೆಟ್ಲಿ ಲೇಡೀಸ್. ಇನ್ನೂ 50% ಯಾಕೆ, 60% ವುಮೆನ್ ಇರ್ತಾರೆ, 40% ಮೆನ್ ಇರ್ತಾರೆ. ಯು ಆರ್ ನೌ ಇನ್ ದ ಮೇನ್ ಸ್ಟ್ರೀಮ್. ಬಸವಣ್ಣವರು ಮಹಿಳೆಯರ ಬಗ್ಗೆ ಮಾತನಾಡುವಾಗ ಅವ್ರಿಗೆ ಸಮಾನತೆಯನ್ನು ಕೊಡಬೇಕು, ಅವ್ರಿಗೆ ಆರ್ಥಿಕವಾಗಿ ಅಧಿಕಾರಸ್ಥರನ್ನಾಗಿ ಮಾಡಬೇಕು, ಅವ್ರಿಗೆ ಧಾರ್ಮಿಕ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಸ್ವಾತಂತ್ರ್ಯ ಇರಬೇಕು. ಇದನ್ನು ಒಮ್ಮೆಲ್ಲ 10 ಸಲ ಅಲ್ಲ, 10 ತಮ್ಮ ವಚನಗಳೊಳಗೆ, ಬರೀ ಬಸವಣ್ಣವರು ಅಷ್ಟೇ ಅಲ್ಲ, ಬಸವಣ್ಣವ್ರ ಜೊತೆಗೆ ಅನುಭವ ಮಂಟಪದಲ್ಲಿದ್ದಂಥ 100 ಶರಣರು ಮಹಿಳೆಯರ ಸಬಲೀಕರಣದ ಬಗ್ಗೆ ಮಾತನಾಡಿದರು. ಆದರೆ ತಾಯಂದ್ರೆ, ನೆನಪಿಟ್ಕೊಳ್ರಿ, 850 ವರ್ಷ ಕಳೆದ್ರು 12ನೇ ಶತಮಾನದಲ್ಲಿ ಬಸವಣ್ಣವ್ರು ಏನು ಹೇಳಿದ್ರು, ಅವರು ಹೇಳಿದ ಮಾತು ಭಾಷಣದ ವಸ್ತು ಆಗಿತ್ತು, ಸಾಹಿತ್ಯದ ವಸ್ತು ಆಗಿತ್ತು, ಚರ್ಚೆಗೆ ಒಂದು ಗ್ರಾಸ ಆಗಿತ್ತು ಅನ್ನೋದು ಬಿಟ್ಟರೆ ನಾವು ಮಹಿಳೆಯರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ಕೊಡಲೇ ಇಲ್ಲ. ಬಸವಣ್ಣವ್ರಿಗೆ ಗೌರವ ಕೊಡಲಿಲ್ಲ ನಾವು, ಅವ್ರಿಗೆ ಪ್ರೀತಿ ಮಾಡಲಿಲ್ಲನೂ, ವಿಶ್ವಾಸ ತೋರಿಸಲಿಲ್ಲನೂ, ಅವ್ರಿಗೆ ಎಲ್ಲ ರೀತಿಯಿಂದ ಗೌರವ ಕೊಟ್ಟು ನಾವು ಅವ್ರಿಗೆ ಉದಿನ ಕಡ್ಡಿ ಹಚ್ಚಿ ಬೆಳಗ್ತಿದ್ವಿ, ಕುಂಕುಮ ಹಚ್ತಿದ್ವಿ, ಗಂಧ ಹಚ್ತಿದ್ವಿ, ವಿಭೂತಿ ಹಚ್ತಿದ್ವಿ, ಎಲ್ಲ ಮಾಡ್ತಿದ್ವಿ. ಆದರೆ ಅವ್ರು ಹೇಳಿದ್ದು ಕೇಳ್ತಿದ್ದಿಲ್ಲ. ಯಾರಿಗೆ ಹೇಳಿದ್ರು ಅವರು? ಮಹಿಳೆಗೆ ಸ್ವಾತಂತ್ರ್ಯ ಕೊಡಿ, ಸಮಾನತೆ ಕೊಡಿ, ಆಧ್ಯಾತ್ಮಿಕ ಧಾರ್ಮಿಕ ಸ್ವಾತಂತ್ರ್ಯ ಅವ್ರಿಗೆ ದಕ್ಕಲಿ, ಸಾಮಾಜಿಕ ರಾಜಕೀಯ ಅಧಿಕಾರಸ್ಥರನ್ನಾಗಿ ಮಾಡಿ. ಯಾರಿಗೆ ಹೇಳಿದ್ರು ಅವರು? ನಿಮ್ಮ ಅವ್ಗ ಕೊಡು, ನಿಮ್ಮ ಅಮ್ಮಗೆ ಕೊಡು, ನಿಮ್ಮ ತಂಗಿಗೆ ಕೊಡು, ನಿಮ್ಮ ಅಕ್ಕಗೆ ಕೊಡು, ನಿಮ್ಮ ಮಗಳಿಗೆ ಕೊಡು, ನಿಮ್ಮ ಮನೆಯವ್ರಿಗೆ ಕೊಡು. ಆದರೆ 800 ವರ್ಷ ನಾವು ಅದನ್ನ ಮಾಡಲಿಲ್ಲ. ನೀವು ಗಂಭೀರವಾಗಿ ಗಮನಿಸಬೇಕು. ಅಂದರೆ ನಮ್ಮ ರಾಷ್ಟ್ರ, ಈ ಪುರುಷ ಪ್ರಧಾನವಾಗಿರ್ತಕ್ಕಂಥ ಈ ನಮ್ಮ ದೇಶ ಅದನ್ನು ಮಾಡೋದಕ್ಕೆ ಬಿಡಲಿಲ್ಲ. ಆದರೆ 73-74ನೇ ಸಂವಿಧಾನ ತಿದ್ದುಪಡಿಯೊಳಗೆ ಸಾಮಾಜಿಕ ಹಾಗೂ ರಾಜಕೀಯ ಬದಲಾವಣೆ ತರುವಂಥ ತಿದ್ದುಪಡಿಗಳೇನು ಬಂದವು, ಆ ತಿದ್ದುಪಡಿಗಳೊಳಗೆ ಹುಚ್ಚಣ್ಣವ್ರ ಬಾಯವರ ಮಹಿಳೆಗೆ ಸಾಮಾಜಿಕ ರಾಜಕೀಯ ಸ್ಥಾನಮಾನಗಳನ್ನು ಕೊಟ್ಟಿವಿ. ಹಾಗಾಗಿ ನಾವು ಪಂಚಾಯತಿ ಒಳಗೆ 50% ನೀವು ಪಂಚಾಯತಿ ಅಧ್ಯಕ್ಷ ಒಂದು ಟರ್ಮ್ ಬಿಟ್ಟು ಇನ್ನೊಂದು ಟರ್ಮಿಗೆ ನೀವ, ತಾಲೂಕು ಪಂಚಾಯತಿಗೂ ನೀವ, ಮುನ್ಸಿಪಾಲ್ಟಿ ಒಳಗೂ ನೀವ, ಕಾರ್ಪೊರೇಷನ್ ಒಳಗೂ ನೀವ. ಮಹಿಳೆ ರಾಜಕೀಯ ಅಧಿಕಾರಸ್ಥರಾಗಲು, ಸಾಮಾಜಿಕವಾಗಿ ಗಂಡು ಮಕ್ಕಳ ಜೊತೆಗೆ ಸಮಾನವಾಗಿ ಬಂದರು. ಇವತ್ತಿಗೂ ಯಾವುದನ್ನು ಕಾನೂನು ಪೂರ್ಣವಾಗಿ
ಆವರಿಸ್ಕೊಂಡಿಲ್ಲ. ಅಲ್ಲಿ ಈ ಶ್ರೇಣೀಕೃತ ವರ್ಗ ವ್ಯವಸ್ಥೆಯೊಳಗೆ ನಾವೇನು ಮೊದಲಿಗೆ ಮ್ಯಾಲಿದ್ದವ್ರು ಇವರು, ಎರಡನೇದವ್ರು ಇವರು, ಮೂರನೇದವ್ರು ಇವರು, ನಾಲ್ಕನೇದವ್ರು ಇವರು ಅಂಥೇಳಿ ಲೆಕ್ಕ ಹಾಕ್ತಿರ್ತೇವಲ್ಲ ನಾವು. ಆ ಶ್ರೇಣೀಕೃತ ವರ್ಗ ವ್ಯವಸ್ಥೆಯೊಳಗೆ ಮಹಿಳೆಗೆ ಇನ್ನೂ ಧಾರ್ಮಿಕ ಸ್ವಾತಂತ್ರ್ಯ ಇಲ್ಲ, ಆಧ್ಯಾತ್ಮಿಕ ಸ್ವಾತಂತ್ರ್ಯ ಇಲ್ಲ. ಕೆಲವಾರು ಆರೋಗ್ಯ ಕಾರಣಗಳ ಸಲುವಾಗಿ ಶಿ ಈಸ್ ನಾಟ್ ಅಲೌಡ್ ಟು ಎಂಟರ್ ದಿ ಪೂಜಾ ರೂಮ್. ಕೆಲವು ಶ್ರೇಣೀಕೃತ ವರ್ಗ ವ್ಯವಸ್ಥೆಯ ಇದರೊಳಗೆ ಶಿ ಈಸ್ ನಾಟ್ ಅಲೌಡ್ ಟು ಎಂಟರ್ ದ ಕಿಚನ್. ನಿಮ್ಮ ಆ ಪೀರಿಯಡ್ಸ್ಗಳು ಬಂದಾಗ ಶಿ ಈಸ್ ಆಸ್ಕ್ಡ್ ಟು ಸಿಟ್ ಔಟ್ಸೈಡ್ ದಿ ಹೌಸ್. Since law has not taken care of these, women are still suffering. ಅವ್ರು 4 ಮಂದಿ ಇರ್ಬೋದು, 10 ಮಂದಿ ಇರ್ಬೋದು, 100 ಮಂದಿ ಇರ್ಬೋದು. ಬಟ್ ದೀಸ್ ಆರ್ ಆಲ್ ಫ್ಯಾಕ್ಟ್ಸ್. ಈ ಕೊರತೆ ಏನದಲ್ಲ, ಈ ಒಂದು ನಮ್ಮ ಸಮಾಜದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ಲೋಪಗಳನ್ನು, ಸಮಾಜದ ಅನಿಷ್ಟಗಳನ್ನು ಹೋಗಲಾಡಿಸೋದಕ್ಕೆ ನಮ್ಮ ಗದಗ ರೆಡ್ಡಿ ಮಹಿಳಾ ಬಳಗ ಪ್ರಯತ್ನ ಮಾಡ್ತು ಅಂದರೆ ಅದೊಂದು ದೊಡ್ಡ ಸಾಧನೆ ಆಗ್ತದೆ. ಧಾರ್ಮಿಕ, ಆಧ್ಯಾತ್ಮಿಕ ಸಮಾನತೆಯನ್ನು, ಸ್ವಾತಂತ್ರ್ಯವನ್ನು ಕೊಡಿಸೋದಕ್ಕೆ ಪ್ರಯತ್ನ ಮಾಡೋದು. ನಮ್ಮ ಸಮಾಜದಾಗ ಕೇಳ್ಬೋದು, ನಿಮ್ಮ ಸಮಾಜದಾಗ ಹಿಂಗೇನಿಲ್ಲ ಅಂದ್ರೆ. ನಮ್ಮ ಸಮಾಜದಾಗ we are all very progressive thinkers. ಒಬ್ಬರು ಒಪ್ಪಲಿ, ಒಬ್ಬರು ಒಪ್ಪಳದೇ ಇರಲಿ, ವೇಮನ್ನ ತತ್ವವನ್ನು, ಸಿದ್ಧಾಂತವನ್ನು ಪಾಲಿಸೋರು, ಹೇಮರೆಡ್ಡಿ ಮಲ್ಲಮ್ಮನ ಆದರ್ಶವನ್ನು ಪಾಲಿಸುವ ನಾವು ನಮ್ಮ ಮನಸ್ಸಿನೊಳಗೆ ಈ ಎತ್ತರ ಇದು ಮಹಿಳೆ ಗಂಡು ಮಗ ಸಮಾನ ಅಂತನ ನೋಡ್ತೀವಿ ನಾವು. ನಮ್ಮ ಸಮುದಾಯದೊಳಗೆ, ನಿಮ್ಮ ಬಳಗದೊಳಗೆ ಎಲ್ಲಿಯೂ ಹಿಂಗೆ ಏನು ನೋಡ್ರಿ, ಹಿಂಗೆ ಅವ್ರನ್ನ ಕೆಳಗೆ ನೋಡ್ತಾರೆ, ಇವ್ರ ಮೇಲೆ ನೋಡ್ತಾರೆ ಅಂತೇಳಿ ಎಲ್ಲರೂ ಯಾರು ಅಂತೀರಿ? ಇನ್ನೂ ಒಮ್ಮೊಮ್ಮೆ ನಾವು ಗಂಡು ಮಕ್ಕಳ ಕೆಳಗಾಗಿ ನೀವೇನು ಹೇಳ್ತೀರಿ ಅದ ಮಾತು ಕೇಳ್ತಿರ್ತೀವಿ ನಾವು. ಸ್ವಲ್ಪ ಮಂದಿ ಹೊಡೆದ್ರಿ ಚಲೋ ಆಗ್ತದೆ, ಅಷ್ಟು ಹೊಡೆದಿದ್ರಿ ಏನೋ ಪರಿಸ್ಥಿತಿ. ಒಮ್ಮೊಮ್ಮೆ ಸತ್ಯ ಬಹಳ ಕಹಿ ಆಗುತ್ತೆ. ಅದು ಆ ಕಡೆ ನಿಮ್ಮ ಚಿಂತನೆ ಹೋಗಲಿ. ನನಗೆ ಭಾಳ ಖುಷಿ ಅದ. ಇವತ್ತು ನಮ್ಮ ಸೊಸೈಟಿ ಒಳಗೆ ಏನು 2000 ಮಹಿಳೆಯರು ಕೂಡಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ರು. ಒಂದು ಹಾಡು ಹಾಡಿಸಿದ್ವಿ ನಾವು. ಏನು ಹಾಡು ಅಂದ್ರೆ ಅದು ತಾಯಿ ಬಗ್ಗೆ. ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೆ, ಹಡೆದ ತಾಯಿ ಕಳ್ಕೊಂಡ ಮೇಲೆ ಏನು ಸಿಗುತ್ತೆ ಅಂಥೇಳಿ ಅವನು ನಿಮಗೆ ಹೇಳ್ತೀನಿ. ಮಹಿಳೆಯರ ಮನಸ್ಸು ಹೆಂಗಿರುತ್ತೆ ಅಂದರೆ, ಐ ನೆವರ್ ಎಕ್ಸ್ಪೀರಿಯನ್ಸ್ಡ್ ಸಚ್ ಎ ಸ್ಯಾಡ್ ಮೂಮೆಂಟ್ ಹೌ ವುಮೆನ್ ವಿಲ್ ಎಕ್ಸ್ಪೀರಿಯನ್ಸ್. ಮಹಿಳೆಯರು ಅಷ್ಟು ಮನಸ್ಸಿಗೆ ತಗೊಂಡು ಆ ದುಃಖ ಪಡ್ತಾರೆ ಅಂಥೇಳಿ ಅನಿಸಿರ್ಲಿಲ್ಲ. ಏನು ಸಾಲುಗಳಿದ್ದು, ಪ್ರತಿ ಸಾಲಿನಾಗ 4-5 ಮಂದಿ ಸೆರಗು ತೆಗೆದು ಕಣ್ಣು ಒರೆಸ್ಕೊಳ್ಳೋರು, ಖರ್ಚಿಗೆ ತೆಗೆದು ಕಣ್ಣು ಒರೆಸ್ಕೊಳ್ಳೋರು. ಅಂದರೆ ಎಮೋಷ್ನಲಿ, ಭಾವನಾತ್ಮಕವಾಗಿ ನೀವು ಸಮಾಜದ ಜೊತೆಗೆ, ನಿಮ್ಮ ಸಂಸ್ಕೃತಿ, ನಿಮ್ಮ ಪರಂಪರೆ ಜೊತೆಗೆ ಆ ಅವಿನಾಭಾವ ಸಂಬಂಧವನ್ನು ಹೊಂದಿರ್ತೀರಿ. ನಾವು ಗಂಡು ಮಕ್ಕಳು ಟಕ್ ಅಂತ ನೆನಪಾಡ್ಬಿಡ್ತೀವಿ ನಾವು. ಈ ಮೂಮೆಂಟ್ನಿಂದ ಗೇಟ್ನ ಹೊರಗೆ ಹೋದ್ವಿ ಅಂದರೆ ವಿಲ್ ಫಾರ್ಗೆಟ್, ಅವರ್ ವರ್ಲ್ಡ್ ವಿಲ್ ಬಿ ಟೋಟಲಿ ಡಿಫರೆಂಟ್. ಬಟ್ ಯುವರ್ ವರ್ಲ್ಡ್ ವಿಲ್ ನಾಟ್ ಬಿ ಲೈಕ್ ದ್ಯಾಟ್. ವಾಟ್ ಯು ಹಿಯರ್ ಅದ ನಿಮಗೆ ನಿಮ್ಮ ಅಡಿಗೆ ಮನೆಯಾಗೂ ಅದ ಸುತ್ತಿರ್ತೈತಿ, ನಿಮ್ಮ ಪೂಜಾ ಮನೆಯಾಗೂ ಅದ ಸುತ್ತಿರ್ತೈತಿ, ನಿಮ್ಮ ಬದುಕಿನಲ್ಲೂ ಅದ
ಗೊಯ್ಗುಡ್ತಿರ್ತೈತಿ. ಅದನ್ನೆಲ್ಲ ನೀವು ನೆನಪಿನ ಅಂಗಳದೊಳಗೆ ಇಟ್ಕೊಂಡಿರ್ತೀರಿ. ಅಂಥ ಮನಸ್ಸು ತಾಯಿಂದಿರದು. ಅದಕ್ಕಾಗಿಯೇ ಇವತ್ತು ಸಬಲೀಕರಣದ ಬಗ್ಗೆ ನೀವು ಮಾತನಾಡಿದಿರಲ್ಲ, ನಮ್ಮ ರಾಜ್ಯದೊಳಗೆ, ಅದ್ರಾಗ ನಮ್ಮ ಗದಗ ಜಿಲ್ಲೆಯೊಳಗೆ, ಗದಗ ತಾಲೂಕಿನೊಳಗೆ ಗ್ಯಾರಂಟಿಗಳ ಮುಖಾಂತರ ಮಹಿಳೆಯರನ್ನು ಸಬಲೀಕರಣ ಮಾಡಿದ್ದೇವೆ. ಇನ್ನೂ ಇಂಥದ್ದು ಮಾಡಿದರೆ ಒಳ್ಳೇದು ನೋಡ್ರಿ. ಇದನ್ನು ನಾವು ಮಹಿಳೆಯರಿಗೆ ಮಾಡಿದರೆ ಇನ್ನೂ ಹೆಚ್ಚು ಅನುಕೂಲ ಆಕೈತಿ ಅನ್ನುವ ಏನಾದರೂ ನಿಮ್ಮ ಸಲಹೆ, ಮಾರ್ಗದರ್ಶನ ಏನಾದರೂ ಇದ್ದರೆ ಅದನ್ನು ಭಾಳ ನಿರ್ಬಿಡೆಯಿಂದ, ಆತ್ಮೀಯವಾಗಿ, ಅಭಿಮಾನದಿಂದ ನನಗೆ ಬರೆದು ಕಳಿಸ್ರಿ. ಇಲ್ಲ ಅಲ್ಲಿ ತಪ್ಪಾಗಿರ್ತಾವ್ರಿ ಅಂಥವು ಏನರ ಹೇಳೋದಿದ್ರೆ ಏನು ಮಾಡಬೇಕು ಅಂತಂದ್ರೆ ಅಶೋಕ್ ಮಂದಾಲಿಗೆ ಹೇಳ್ರಿ. ಅವ 48 ತಾಸಿನಾಗ ನೀವೇನು ಕಂಪ್ಲೇಂಟ್ ಮಾಡ್ತೀರಿ ಅದನ್ನು ಅಟೆಂಡ್ ಮಾಡಲಿಲ್ಲ ಅಂದರೆ ನನಗೆ ಕಂಪ್ಲೇಂಟು ತಾವು ಕಳಿಸ್ಬೋದು. ಅಷ್ಟು ಮಾತು ಹೇಳ್ತಾ ಇವತ್ತು ಅನುಪಮ ಅವರು ಮಾತನಾಡಿದ್ದಾರೆ ಅಂತ ತಿಳ್ಕೊಂಡೆ. ನಾನು ಮಾತಾಡಿದ್ರು, ಅವ್ರ ಮಾತು ಕೇಳಬೇಕಾಗಿತ್ತು, ನನಗೆ ಹುಚ್ಚಣ್ಣವ್ರ ಮಾತು ಕೇಳಬೇಕಾಗಿತ್ತು, ಸಾಧ್ಯ ಆಗಲಿಲ್ಲ. ಮತ್ತು ನಾನು ಟ್ರೈನ್ಗೆ ಹೋಗ್ಬೇಕಾಗ್ಯದ. ನೀವು ನನ್ನನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ದಿವಸ ನೋಡಬೇಕು, ಆಶೀರ್ವಾದ ಮಾಡಬೇಕು, ಶುಭೇಚ್ಛೆಗಳನ್ನು ಹೇಳಬೇಕು. ಮುಂದೆ ಬರುವ ದಿವಸಗಳಲ್ಲಿ ಈ ಅಕ್ಕಂಗರ ಆಶೀರ್ವಾದ ಇದ್ದರೆ ಏನಾದರೂ ಸಾಧನೆ ಆಗುತ್ತೆ ಅಂತ ಭಾಳ ಮಂದಿ ಹೇಳ್ತಿರ್ತಾರೆ. ಅಂಥದ್ದೇನಾರ ಸಾಧ್ಯ ಇದ್ದರೆ ಅದು ಆಗಲಿ ಅಂಥೇಳಿ ಇಷ್ಟು ಒತ್ತಾಯ ಮಾಡಿ ಕಲಿಸ್ಕೊಂಡಿದ್ದೀರಿ. ಅದಕ್ಕಾಗಿ ನಿಮ್ಮೆಲ್ಲರಿಗೆ ವಂದಿಸಿ ಸಂಘಟಕರಿಗೆ ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತೀನಿ.